ಈಗ ನಾನು 99ನೇ ವಯಸ್ಸು ಕಾಲಿಟ್ಟಿದ್ದೇನೆ. 99 ವಯಸ್ಸಿನಲ್ಲಿ ಮನುಷ್ಯ ಯಾವ ರೀತಿಯಾಗಿ ಜೀವಿಸಬೇಕು, ಜೀವನದ ವಿಧಾನವೇನು, ಅದೆಲ್ಲ ನಾವು ಅರಿವಾಗಿರ್ತಕ್ಕಂಥದ್ದನ್ನು ನಾನು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಿದ್ದೇನೆ. ನನಗಿರ್ತಕ್ಕಂಥ 3 ಮಕ್ಕಳು, 2 ಹೆಣ್ಣು ಮಕ್ಕಳು, ಇವರೊಬ್ಬರೇ ಗಂಡು ಮಕ್ಕಳು. ಹೆಣ್ಣು ಮಕ್ಕಳಿದ್ದಲ್ಲಿ ಇಬ್ಬರು ಒಬ್ಬರು ಅವರು ಗ್ರ್ಯಾಜುಯೇಟ್ ಅದಾರೆ, ಡಿಗ್ರಿ ತಗೊಂಡಿದ್ದಾರೆ, MLib ಮಾಡ್ಯಾರ, ಮತ್ತು BSc ತನಕ ಓದ್ಯಾರ, BSc B.Ed ಮಾಡಿದ್ದಾರೆ. ಎಲ್ಲರೂ ಜೀವನದಲ್ಲಿ ಒಳ್ಳೆಯ ರೀತಿಯಿಂದ ತಮ್ಮ ಸಾಧನೆಯನ್ನು ಮಾಡಿ ಒಳ್ಳೆಯ ರೀತಿಯಾಗಿ ನನ್ನ ಪತ್ನಿ ಎಕ್ಸ್ಪೈರ್ಡ್ ಆಗಿದ್ದರು. ಅದು ನನ್ನ ಮಗಳು ಒಬ್ಬಕ್ಕಿಂತ ಎಕ್ಸ್ಪೈರ್ಡ್ ಆದರು. ಈಗ ದೊಡ್ಡ ಒಬ್ಬ ಮಗಳು, ಇವರೊಬ್ಬರು. ಇವರ ಸಾಧನೆ ಇಡೀ ನನಗನ್ನಿಸ್ತದೆ ಕರ್ನಾಟಕದ ಅಲ್ಲ, 2ನೇ ಕಡೆಯೂ ಕೂಡ ಅಂಥ ಸಾಧನೆಯನ್ನೇ ಮಾಡಿದ್ದಾರೆ. ಆ ಸಾಧನೆಯಿಂದ ನನಗೆ ಭಾಳ ಹೆಮ್ಮೆ ಪಡ್ತೀನಿ. ಕರ್ತವ್ಯದ ಕಂಪು, ತಾಳ್ಮೆಯ ತಂಪು, ಸಾಧನೆಯ ಸೊಂಪು, ಇವು 3 ಮುಪ್ಪುರಿಗೊಂಡ ಆತ್ಮಜ್ಯೋತಿ ಪ್ರತಿಯೊಬ್ಬರ ಹೃದಯದಲ್ಲಿ ಪ್ರಕಾಶಿಸಿದರೆ ಸಾಮಾಜಿಕ ಜೀವನದಲ್ಲೇ ಆಗಲಿ ಮತ್ತು ರಾಜಕೀಯ ಜೀವನದಲ್ಲೇ ಆಗಲಿ ನಮ್ಮ ನಿತ್ಯ ಜೀವನದಲ್ಲಿ ಯಾವ ರೀತಿಯಾಗಿ ಜೀವಿಸಬೇಕಂತಕ್ಕಂಥ ಕಲ್ಪನೆ ತಾನಾಗಿ ಬರ್ತದೆ. ಇವು 3 ಮುಪ್ಪುರು: ಕರ್ತವ್ಯದ ಕಂಪು, ತಾಳ್ಮೆಯ ತಂಪು, ಸಾಧನೆಯ ಸೊಂಪು. ಇವು 3 ಮುಪ್ಪುರಿಗೊಂಡ ಆತ್ಮಜ್ಯೋತಿ ಸರ್ವರ ಹೃದಯದಲ್ಲಿ ಪ್ರಕಾಶಿಸಿದರೆ ಸತ್ಸಂಗ, ಸತ್ವಿಚಾರ ತಾನಾಗಿ ಬೆಳೆದು ಈ ರೀತಿಯಾಗಿ ಜೀವನವನ್ನು ಮಾಡಬೇಕಾದಾಗ ಜೀವನ ಬಳಿ ಬರ್ತಕ್ಕಂಥ ದೇಹ ಧೋರಣೆಗಳೇನು, ಕರ್ತವ್ಯದ ಇದೇನು, ಸ್ಥಿತಿಗತಿ ಏನು, ಅವೆಲ್ಲವನ್ನು ನಾವು ನಮ್ಮ ಮನಸ್ಸಿನಲ್ಲಿ ಬಂತು ಅಂತಂತಂದರೆ ಎಲ್ಲ ಸಮಾಜ ಸುಧಾರಣೆ ಆಗ್ತದೆ. ಅದಕ್ಕಾಗಿ ನನ್ನ ಮಕ್ಕಳನ್ನು ಕೂಡ, ನನ್ನ ಪರಿವಾರದವ್ರನ್ನು ಕೂಡ, ನಮ್ಮ ಸೊಸೆಯಾದ ಆಗಿರ್ತಕ್ಕಂಥ ಇಷ್ಟು ದುಡಿತಾ ಇರ್ತಾಳೆ, ಹೇಳೋಕ್ಕೆ ಸಾಧ್ಯ ಇಲ್ಲ. ಅವರು ಅದು ಮಾಡಿದಂತಂದು ಇದೆಲ್ಲ ಭವ್ಯ ನಿರ್ಮಾಣ ಆಗ್ಯದ ಮತ್ತು ಹೆಸರು ಪಡ್ಕೊಂಡಿದ್ದಾರೆ. ಇರುವಿಕೆಯಲ್ಲಿ ಮನುಷ್ಯ ಜೀವನದಲ್ಲಿ ಇರುವುದು ಬಹಳ ಮಹತ್ವದ್ದು. ಅದು ಅನುಸರಿಸಿಕೊಂಡು ನಾವು ಓದೋದಾದರೆ ಪ್ರತಿಯೊಂದು ನಮ್ಮ ಕೈಗೂಡ್ತದೆ. ಅದಕ್ಕೆ ಹೇಳ್ತಾನೆ ವಿಜಯ ಹೇಳ್ತಾನೆ, ಸತ್ಯನೆಂದನ ಬೇಡ, ಸೋತನೆಂದನ ಬೇಡ, ಮುತ್ತುತ್ತದೆ ವಿಧಿಯ ಪಡೆಯೆಂದು ಅಳಲು ಬೇಡ, ಸತ್ವ ನಿನ್ನೊಳೆಯೋದು ವ್ಯರ್ಥವೆಂದೆನ್ನಿಸಬೇಡ. ಸತ್ವ ನಿನ್ನೊಳೆಯೋದು ವ್ಯರ್ಥವೆಂದು, ಚಿತ್ತವನ್ನು ವಜ್ರವಾಗಿ ನಿಲ್ಲಿಸು ಸಕನೆ ಅಂತ ಹೇಳಿ. ಈ ರೀತಿಯಾಗಿ ಜೀವನದಲ್ಲಿ ನಾನು ಕೆಲವು ಬರೆದೀನಿ, ವಚನಗಳು ಬರೆದಿದ್ದೀನಿ. ಅದೇನಂತಂತಂದರೆ ಮನುಷ್ಯನ ಬೆಲೆ ಆದಂಥ ಏನು ಅವೆಲ್ಲ ಯಾಕಂತೇಳಿ ಈ ವಯಸ್ಸಾದದಕ್ಕೆ ನೆನಪಿನ ಶಕ್ತಿ ಜಲ್ದಿ ಬರ್ತಾಯಿಲ್ಲ. ಅದಕ್ಕಾಗಿ ನಾನು ಹೇಳ್ತಕ್ಕಂಥದ್ದು ಅದೇನು ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಿದ್ರು, ತಾಳ್ಮೆ, ಕ್ಷಮತೆ, ಕರ್ತವ್ಯ ಪರತೆ, ನಿಸ್ವಾರ್ಥ ಸೇವಾ ಮನೋಭಾವ ಜೀವನದಲ್ಲಿ ಅಳವಡಿಸಿಕೊಂಡು ಹೋದರೆ ವ್ಯಕ್ತಿತ್ವ ವಿಕಾಸ ತಾನೇ ಆಗ್ತದೆ. ಪ್ರತಿಯೊಬ್ಬನ ವ್ಯಕ್ತಿತ್ವ ವಿಕಾಸವಾಗಬೇಕಾದ್ರೆ ಅವೆಲ್ಲ ಗುಣಗಳು ಅಂದರೆ ಯಾವ ರೀತಿ ದೇಹ ಧೋರಣೆಗಳೇ ಬೇಕು, ಮನುಷ್ಯತೆ ಆದವ, ಆತ್ಮ ಸಂಯಮ ಬೇಕು. ಇವು ಒಂದು ವೇಳೆ ಇದ್ದಿದ್ದಿಲ್ಲ ಅಂತಂದರೆ ಮನುಷ್ಯನ ವ್ಯಕ್ತಿತ್ವ ವಿಕಾಸ ಆಗೋದಿಲ್ಲ. ಮನುಷ್ಯನ ವ್ಯಕ್ತಿತ್ವ ವಿಕಾಸವಾಗಬೇಕಾಗಿದ್ದಾದರೆ ಆ ರೀತಿಯಾಗಿ ಅಂಥ ರೀತಿ ಪರಿಪಾಲನೆ ಮಾಡಿದರೆ, ಈಗ ಸಮಾಜ ಭಾಳ ಹದಗೆಡ್ತಾ ಇದೆ, ಸಮಾಜ ಕಡೆ ಹೋಗ್ತಾ ಇದೆ, ಪ್ರತಿಯೊಬ್ಬರಲ್ಲಿ ಒಬ್ಬರಲ್ಲೊಬ್ಬರು ವಂಚನೆಗಳು ಬರ್ತಾ ಇವೆ, ಒಬ್ಬರೊಂದೊಬ್ಬರ ಕಂಡ್ರೆ ಈರ್ಷೆ ಭಾವನೆ ಬರ್ತಾ ಇದೆ. ಇವೆಲ್ಲವುಗಳನ್ನು ಸಹಿಸಿಕೊಂಡು ಹೋಗ್ಬೇಕಾದ್ರೆ ಸಮಾಧಾನ ಬಹಳ ಮಹತ್ವದ್ದು. ಅದಕ್ಕೆ ಕರ್ತವ್ಯದ ಕಂಪು, ತಾಳ್ಮೆಯ ತಂಪು, ಏನು ಸಾಧನೆಯ ಸೊಂಪು ಅಂತ ಏನು ಹೇಳಿದ್ರೆ, ಇವು 3 ಮುಪ್ಪುರಿಗೊಂಡ ಆತ್ಮಜ್ಯೋತಿ ಸರ್ವರ ಹೃದಯಗಳಲ್ಲಿ ಪ್ರಕಾಶಿಸಿದರೆ ಸ್ವಚ್ಛಂದ ಸಮಾಜ, ಸ್ವಚ್ಛಂದ ರಾಜಕೀಯ, ಸ್ವಚ್ಛಂದ ಆಡಳಿತ ತಾನಾಗಿ ಬರ್ತದೆ. ಯಾರು ಹೇಳೋದು ಬೇಕಾಗಿಲ್ಲ ಏನೇನು. ಈ ರೀತಿಯಾಗಿ ನಮ್ಮ ಜೀವನವನ್ನು ನಾವು ಸಾಗಿಸ್ಕೊಂಡು ಹೋದ್ವಿ ಅಂತಂದರೆ ನಮ್ಮ ಭಾರತ ನಂಬರ್ 1 ಆಗಲಿಕ್ಕೆ ನಂಬರ್ 1 ಆಗ್ತದೆ. ಅದಕ್ಕಾಗಿ ನಮ್ಮಲ್ಲಿರ್ತಕ್ಕಂಥ ಸಂಸ್ಕಾರ, ಸಂಸ್ಕೃತಿ ಯಾವ ದೇಶದಲ್ಲಿ ನಾವು ಕಾಣುವುದಿಲ್ಲ. ಆಧ್ಯಾತ್ಮ ಜೀವನದಲ್ಲಿ ಕೂಡ ಮುಂದಿದ್ದೇವೆ ನಾವು, ಮತ್ತು ರಾಜಕೀಯ ಜೀವನದಲ್ಲಿ ಕೂಡ ಮುಂದಿದ್ದೇವೆ. ಒಳ್ಳೆಯ ಸಾತ್ವಿಕ ಜೀವನವನ್ನು ಮಾಡಿಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ. ಎಲ್ಲರೂ ಒಗ್ಗೂಡಿ ಮಾಡಿದರೆ ಆದರೆ ತಾನಾಗಿ ಉತ್ತಮವಂತ ರಾಜ್ಯ ಆಗ್ತದೆ, ಉತ್ತಮವಂತ ಜೀವನ ಸಮಾಜ ಆಗ್ತದೆ. ಅವನ್ನ ಯಾವ ರೀತಿಯಾಗಿ ಪಡ್ಕೊಂಡು ಹೋಗ್ತೀವಿ ಅಂತೇಳಿ ನಾನು ಹಾಕಿ ಬಂದ್ಬಿಟ್ಟು